ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಈ ಒಂದು ಲಾಗನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಇವತ್ತು ಎಲ್ಲರೂ ನೋಡ್ತಿದ್ದೀರಾ, ನೀವು ಯಾರೂ ಸಬ್ಸ್ಕ್ರೈಬ್ ಆಗ್ತಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಗಾಯ್ಸ್, ನನಗೆ ಸಬ್ಸ್ಕ್ರೈಬ್ ಆಗೋದ್ರಿಂದ ಏನು ದುಡ್ಡು ಬರಲ್ಲ ಗಾಯ್ಸ್. ಪ್ಲೀಸ್ ನಾನು ನೆಕ್ಸ್ಟ್ ಯಾವ ವೀಡಿಯೋ ಅಪ್ಲೋಡ್ ಮಾಡ್ತೀನಲ್ಲ ಅದು ಮಾತ್ರ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಷ್ಟೇ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ. ಪ್ಲೀಸ್ ಗಾಯ್ಸ್. ಈಗ ಡಿಸ್ಟರ್ಬೆನ್ಸ್ ಬಂತು ಅಂದರೆ ನಮ್ಮ ಮನೆಯವ್ರು ಬಂದರು, ಅದಕ್ಕೆ ಡಿಸ್ಟರ್ಬೆನ್ಸ್ ಅಂದೆ, ಸುಮ್ಮನೆ ಕಾಮಿಡಿ. ಏನಿಲ್ಲ, ಇವತ್ತು ಹೊರಗಡೆ ಊಟಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ನಮ್ಮ ಮನೆಯವರು, ನಾನು ಮತ್ತು ನಮ್ಮ ಮನೆಯವ್ರ ಫ್ರೆಂಡು, ಅವ್ರ ಮಿಸ್ಸಸ್ಸು. ಅವ್ರ ಮದುವೆ ಈಗ ರೀಸೆಂಟಾಗಿ 15 ಡೇಸ್ ಬ್ಯಾಕ್ ಆಯಿತು. ಅವ್ರ ಜೊತೆ ಹೊರಗಡೆ ಹೋಗ್ತಿದ್ದೀವಿ ಊಟಕ್ಕೆ ಅಂತ. ಎಲ್ಲೆಲ್ಲಿ ಹೋಗ್ತೀವಿ ಏನು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರೂ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತು ಎಲ್ಲಿ ಹೋಗ್ತಿದ್ದೀವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಓಕೆನಾ? ಬನ್ನಿ ಗೈಸ್. ಕಹಾನಿಗೆ ಹೋಗಿದ್ವಿ. ಕಹಾನಿ ಚೆನ್ನಾಗಿದೆ, ಔಟ್ಡೋರು ಇದೆ, ಇಂಡೋರೂ ಇದೆ. ನಾವು ಔಟ್ಡೋರ್ನಲ್ಲಿ ಕೂತಿದ್ದು, ಅಂದರೆ ಹೊರಗಡೆ ಚೆನ್ನಾಗಿ ಅಂತೇಳಿ ಹೊರಗಡೆ ಕೂತಿದ್ವಿ. ಬಟ್ ಚಳಿ ಅನಿಸೋದು. ಈಗ ಹೇಳ್ಬೇಕಂದ್ರೆ ವಿಂಟರ್ ಸೀಸನ್ ಅಲ್ವಾ, ಚಳಿ ಇತ್ತು. ಆದರೂ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿದೆ ಅಂತೇಳಿ ಹೊರಗಡೆ ಕೂತ್ಕೊಂಡ್ವಿ. ಇದು ಎಂಟ್ರೆನ್ಸು ತುಂಬ ಚೆನ್ನಾಗಿದೆ, ಫೋಟೋಸ್ ಎಲ್ಲ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಕ್ಕೆ. ಅದಕ್ಕೆ ಸ್ವಲ್ಪ ಇದು ಫೌಂಟೈನ್ ಚೆನ್ನಾಗಿತ್ತು. ಇಲ್ಲ, ನೀರೇನು ಬರ್ತಿರ್ಲಿಲ್ಲ ಫೌಂಟೈನಲ್ಲಿ. ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಚೆನ್ನಾಗಿದೆ ಅಂತೇಳಿ ವೀಡಿಯೋ ಮಾಡ್ಕೊಂಡೆ. ಯಾರಾದರೂ ಹೋಗೋರು ಇದ್ದರೆ ಒಂದ್ಸಲ ವಿಸಿಟ್ ಮಾಡಿ, ಓಕೆನಾ? ಇದು ಯಾವುದೇ ರೀತಿ ಸ್ಪಾನ್ಸರ್ ಏನಲ್ಲ, ನಾವು ಜಸ್ಟ್ ಊಟಕ್ಕೆ ಅಂತ ಹೋಗಿದ್ವಿ. ಸೊ ವೀಡಿಯೋ ಈ ಥರ ಮಾಡಿಕೊಂಡೆ, ಯಾರಿಗಾದ್ರೂ ಹೆಲ್ಪ್ ಆದರೆ ಹೋಗ್ತೀರಾ ಅಂತೇಳಿ. ಸೊ ಈ ಥರ ಇದೆ ವ್ಯೂ, ಓಕೆನಾ? ಸ್ವಲ್ಪ ಕಾಸ್ಟ್ಲಿನೂ ಅನ್ನಿಸ್ತು ಫುಡ್ಡು, ಬಟ್ ಏನೂ ಮಾಡೋಕ್ಕಾಗಲ್ಲ. ಒಂದೊಂದು ಟೈಮ್ ನಾವೇನು ಪ್ರತಿ ಸಲ ಹೋಗಲ್ಲಲ್ಲ ಅಲ್ವಾ. 2 ತಿಂಗಳಿಗೆ ಒಂದು ಸಲನೋ 3 ತಿಂಗಳಿಗೆ ಒಂದು ಸಲನೋ ಹೋಗಿರ್ತೀವಿ. ಸೊ ಅದು ಏನು, ಈಗ ಅವ್ರದ್ದು ಮ್ಯಾರೇಜ್ ಆಗಿ 15 ಡೇಸ್ ಆಗಿತ್ತು. ಹೊರಗಡೆ ಹೋಗಿ ಬರೋಣ ಅಂತ ಅವ್ರು ಫಸ್ಟ್ ಒಂದು ಟೈಮ್ ಅಲ್ಲೇ ಹೋಗಿದ್ದರು. ಅವಾಗೇ ಕರೆದ್ರು, ನಾವು ಹೋಗಿರಲಿಲ್ಲ ನಿಮ್ಮ ಜೊತೆ ನಾವೇನು ಅಂತೇಳಿ. ಬಟ್ ಅವರು ಈ ಸಲನೂ ಭಾಳ ಹೋಗೋಣ ಒಂದೇ ಅಂದ್ರಲ್ಲ, ಸೊ ಅದಕ್ಕೆ ಜೊತೆಗೆ ಹೋದ್ವಿ. ಇದು ಇದು ಚೆನ್ನಾಗಿತ್ತು ಹೇಳ್ಬೇಕಂದ್ರೆ. ಫುಡ್ಡೆಲ್ಲ ಚೆನ್ನಾಗೇ ಇತ್ತು, ಓಕೆ. ಇಲ್ಲಿ ಇದು ಜ್ಯೂಸ್ ಪಾಯಿಂಟು, ಲಿಕ್ಕರ್ ಪಾಯಿಂಟ್ ಅಲ್ಲ, ಜ್ಯೂಸ್ ಪಾಯಿಂಟ್, ಓಕೆನಾ? ಓಕೆ, ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇಲ್ಲೆಲ್ಲ ಇಂಡೋರ್ ಅಂದರೆ ಒಳಗಡೆ ಕೂತ್ಕೊಂಡು ಊಟ ಮಾಡೋವಂಥ ಪ್ಲೇಸಸ್ ಇದು. ನಾವು ಕೂತಿದ್ದು ಆಚೆ ಕಡೆ, ಅಂದರೆ ಈ ಥರ ಔಟ್ಡೋರ್ ಪಾರ್ಕ್ ಟೈಪ್ ಇತ್ತು, ಅಲ್ಲಿ ಕೂತಿದ್ವಿ. ಅದಕ್ಕೆ ಏನಂತಾರೆ, ಒಂಥರ ನೋಡಿ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿದೆ. ಇಲ್ಲೆಲ್ಲ ವಾಶ್ರೂಮ್ ಇದೆ. ಸೊ ಇಲ್ಲೊಂಥರ ಫೀಲ್ ಇತ್ತು. ಇದು ಮೇಲ್ಗಡೆ ಹತ್ತಿ ಕೆಳಗಡೆ ನೀರು ಬರೋ ಥರ ಮಾಡಿದರು. ಅಂದರೆ ಅಲ್ಲಿ ಇದು ಫೌಂಟೈನ್ ಥರ ಮಾಡಿ ಇದು ಗಿಡಗಳೆಲ್ಲ ಬೆಳೆಸಿದಾರಲ್ಲ, ಅಲ್ಲಿ ಕೆಳಗಡೆ ನೀರು ಹೋಗೋ ಥರ ಮಾಡಿದ್ರು. ಅದಕ್ಕೆ ಮೆಟ್ಲು ಅಂದರೆ ಸ್ಟೆಪ್ಸ್ ಕೊಟ್ಟಿದ್ರು ಅಷ್ಟೇ. ನೋಡಿ ಇದು ಲೈಟಿಂಗ್ಸ್ ಕಾಣ್ತಿದೆಯಲ್ಲ, ನೋಡಿ ಇಲ್ಲಿ ನಿಂತಿದ್ದಾರಲ್ಲ ಈ 3 ಜನ, ಅಲ್ಲೇ ನಾವು ಕೂತಿದ್ವಿ. ಇನ್ನು ಸರ್ಚ್ ಮಾಡ್ತಿದ್ದಾರೆ ಎಲ್ಲಿ ಕೂತ್ಕೊಳ್ಳೋಣ ಅಂತ, ವಾಸ್ತು ಪ್ರಕಾರ ನೋಡ್ತಿದ್ದಾರೆ. ಸೊ ವಾಸ್ತು ಸರಿ ಇದೆಯಾ ಇಲ್ವಾ ಅಂತಂದರೆ ಒಬ್ಬೊಬ್ರಿಗೆ ಒಂದೊಂದು ಥರ, ಆ ಕಡೆ ಕೂತ್ಕೊಂಡ್ರೆ ಹಿಂಗೆ, ಈ ಕಡೆ ಕೂತ್ಕೊಂಡ್ರೆ ಹಿಂಗೆ ಅಂತೇಳಿ ಇರುತ್ತಲ್ಲ. ಸೊ ಒಬ್ಬೊಬ್ರು ಒಪಿನಿಯನ್ ಒಂದೊಂದು ಥರ ಹಾಗೆ. ಹಾಗಾಗಿ ವಾಸ್ತು ನೋಡ್ತಾ ಇತ್ತು. ಸೊ ಕಾಮಿಡಿ ಅಷ್ಟೇ, ತಮಾಷೆ ಇದ್ದಿಲ್ಲ ಅಂತ ಹೇಳಿದ್ದು, ಏನಿಲ್ಲ ವಾಸ್ತು ಅಂತ ಏನಿಲ್ಲ ಗೈಸ್. ನೋಡಿ ಇವಾಗ ಎಲ್ಲ ಮೊಬೈಲಲ್ಲಿ ಬ್ಯುಸಿಯಾಗಿದ್ವಿ. ಇಲ್ಲಿ ಆರ್ಡ್ರ್ ಮಾಡ್ತಾಯಿದ್ರು ನಮ್ಮ ಮನೆಯವರು ಮತ್ತು ಅವ್ರ ಫ್ರೆಂಡು. ನಾನು ವೀಡಿಯೋ ಮಾಡ್ಕೊತಿದ್ದೆ. ಧನ್ಯ ಚಿನ್ನಿ ಸಾಕು, ಸಮಾಧಾನ. ಕಾಣಿಸ್ತಿಲ್ಲ, ಕತ್ಲಾಗೈತಲ್ಲ. ಮಾಡ್ತಿದ್ದೆ ಏನು ಇಶ್ಯೂ ನೀವು ಜೋಡಿ ಒಂದು ಹತ್ರ ಕೂತ್ಕೊಳ್ರಾ, ನಾವು ಒಂದು ಹತ್ರ.
ಗೈಸ್ ನಮ್ಮ ಮನೆ ಫ್ರೆಂಡ್ ಇದ್ದಾರಲ್ಲ ಅವ್ರ ಮಿಸ್ಸಸ್ಸು ಎಲ್ಲಿ ಕೂತ್ಕೊಳ್ಳೋದು ಅಂತ ಡಿಸ್ಕಸ್ ಮಾಡ್ತಾಯಿದ್ರು. ಅದಕ್ಕೆ ನೀವು ಇವಾಗ ನ್ಯೂಲಿ ಮ್ಯಾರಿಡು, ಸೊ ನೀವು ಒಂದು ಹತ್ರ ಕೂತ್ಕೊಳ್ಳಿ, ನಾವು ಒಂದು ಹತ್ರ ಕೂತ್ಕೊಳ್ತೀವಿ ಅಂತ ಹೇಳ್ತಾ ಇದ್ದೆ ಅಷ್ಟೇ. ನೋಡ್ರಿ ಗಾಯ್ಸ್ ಹೇಳ್ಬೇಕಂದ್ರೆ ಇಲ್ಲಿ ತುಂಬ ಚೆನ್ನಾಗಿದೆ. ಒಂದ್ಸಲ ವಿಸಿಟ್ ಮಾಡೋರಿದ್ರೆ ಮಾಡಿ, ತುಂಬ ಚೆನ್ನಾಗಿತ್ತು. ಕ್ರೀಮು ಹೇಳ್ಬೇಕಂದ್ರೆ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಯಾಕೆ ಗೊತ್ತಾ, ಇದು ಕ್ವಾಲಿಟಿ ವೈಸ್ ಆಗಿರ್ಬೋದು ಮತ್ತು ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಇಲ್ಲಿ ಡ್ರೈ ಫ್ರೂಟ್ಸ್ದು ಎಲ್ಲ ಬೇರೆ ಬೇರೆ ಸಪ್ರೇಟಾಗಿ ಹಾಕಿ ಚೆನ್ನಾಗಿತ್ತು ನೋಡೋಕ್ಕೂ ಕೂಡ. ಇಲ್ಲಿ ಮತ್ತು ಕೇಕ್ ಪೇಸ್ಟ್ರಿ ಕೂಡ ಇಟ್ಟಿದ್ರು, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಇದು ಕ್ವಾಂಟಿಟಿ ಚೆನ್ನಾಗೂ ಇದೆ ಮತ್ತು ಕ್ವಾಲಿಟಿನೂ ಇದೆ. ನೋಡಿ ಚಾಕ್ಲೇಟ್ಸ್ ಬೇಕಂದ್ರೂ ಸಿಗುತ್ತೆ. ಒಂದು ಸಲ ವಿಸಿಟ್ ಮಾಡಿ. ಯಾವುದೇ ರೀತಿ ಸ್ಪಾನ್ಸರ್ ಅಲ್ಲ, ಓಕೆನಾ. ನಾವು ವಿಸಿಟ್ ಮಾಡಿದ್ದಲ್ಲ, ಅದಕ್ಕೆ ಹೇಳ್ತಿರೋದು. ಯಾವುದೇ ರೀತಿ ಸ್ಪಾನ್ಸರ್ ಅಲ್ಲ. ಸೊ ವಿಸಿಟ್ ಮಾಡೋರು ಮಾಡ್ಬೋದು. ಇಲ್ಲಿ ಎಲ್ಲ ಟೈಪು ಐಸ್ ಕ್ರೀಮ್ಸ್ ಇದೆ. ಹೇಳಬೇಕಂದ್ರೆ ಇದು ಏನು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ನಮ್ಮ ಮನೆಯವ್ರ ಫ್ರೆಂಡು. ತುಂಬ ಚೆನ್ನಾಗಿರುತ್ತೆ ಇದು ಕ್ರೀಮು ಐಸ್ ಕ್ರೀಮ್ ಅಂತ ಹೇಳ್ತಿದ್ರು. ಅದಕ್ಕೆ ಬಂದಿದ್ವಿ. ಇಲ್ಲಿ ಎಲ್ರಿಗೂ ಒಂದೊಂದು ಫ್ಲೇವರ್ ಹೇಳಿದ್ವಿ. ನಾನು ಮ್ಯಾಂಗೋ ತಗೊಂಡೆ, ಒಬ್ಬರು ವೆನಿಲಾ, ಒಬ್ಬರು ಸ್ಟ್ರಾಬೆರಿ, ಒಬ್ಬರು ಬ್ಲ್ಯಾಕ್ ಕರೆಂಟು ಅಂತ ಅವ್ರವ್ರಿಗೆ ಇಷ್ಟ ಆಗಿರೋದನ್ನೆಲ್ಲ ತಗೊಂಡ್ರು. ಬಟ್ ನಾನು ಮಾತ್ರ ಮಿಕ್ಸ್ಡ್ ಅಂತ ಹೇಳಿ ಮಿಕ್ಸ್ಡ್ ಮತ್ತು ಸಿರಪ್ಸು ಅಂತ ಹೇಳಿ ಎಲ್ಲ ಹಾಕಿಸ್ಕೊಂಡಿದ್ದೆ. ಬಟ್ ಅದೊಂಥರ ಟೇಸ್ಟ್ ಸಕ್ಕತ್ತಾಗಿತ್ತು ಗಾಯ್ಸ್. ಬ್ಲೂಬೆರಿ ಕಣ, ಬ್ಲೂಬೆರಿ ರೀಸನ್ ಹಾಕೋಣ. ನಿಮ್ಮ ಆಂಟಿ ಕಲರ್ಫುಲ್ ಆಗೈತೆ, ಅದಕ್ಕೆ ಹೇಳಿದ್ದು ಕಲರ್ಫುಲ್ ಇರಲಿ. ಅದಕ್ಕೆ ಆಮೇಲೆ ನಿಮಗೆ ಚಾಕ್ಲೇಟ್ಸ್ ಇಂದ ಚಾಕ್ಲೇಟ್ ಫ್ಲೇಕ್ಸ್ ಐತಡಿ, ಅದ್ರ ಪಕ್ಕದ ಡ್ರೈಡ್ ಕ್ಯಾನ್ಬೆರಿ ಸಾಕು. ಹಾಂ ವೆನಿಲಾಗೆ ಚಾಕ್ಲೇಟ್ ಫ್ಲೇವರ್ ಹಾಕೋಣ. ಇದನ್ನು ಇದು ಐತೆ ಚಾಕ್ಲೇಟ್ದು ಸ್ವಲ್ಪ ಹಾಕೋಣ. ಚಿನ್ನಿದೆ ಸೂಪರ್ ಆಗತ್ತೆ ನೋಡಿ ನೋಡೋಣ. ಸಾಕು. ಅದ್ರ ಮೇಲೆ ಒಂದು 4 ಜಮ್ಸ್ ಉದಿಸೋಣ. ಜಮ್ಸ್ ಬೇಡ, ಚೆನ್ನಾಗಿರ್ತದೆ ಎಲ್ಲ ಚೆನ್ನಾಗಿ. ಅವನು ಆವಾಗಲೇ ಅದನ್ನೇ ಕೇಳಿದ್ದು, ಜಮ್ಸೇ ಬೇಕು ಅಂತ. ಅವ್ನು ನಿನ್ನ ಕೇಳೋಕ್ಕಿಂತ ಮುಂಚೆ ಹಾಕ್ಸಿದ್ದು ನೋಡ್ತೀನಿ. ಎಷ್ಟು ಟೇಸ್ಟ್ ಗೊತ್ತಿದೆ ನಮ್ಮ ಚಿನ್ನಿದು. ಬೈ ಬ್ಲೂಬೆರಿಗೆ ಅದ್ರದ್ದು ಸಾಸ್ ಹಾಕ್ಬೇಕು. ಅದೇ ಬ್ಲೂಬೆರಿನೇ ಸ್ವಲ್ಪ ಹಾಕ್ಬೇಕು. ಹುಳಿ ಇದೆ ಅಂತೆ. ಮತ್ತು ಬೈ ಅದಕ್ಕೆ ಆಲ್ಮಂಡ್ ಒಂದು ಸ್ವಲ್ಪ ಕಡಿ ಬಾ ನೀನು ಆ ಕಡೆ ಮುಂದೆ ವಿಡಿಯೋ ಮಾಡ್ಕೊಂಡು. ಆಲ್ಮಂಡ್ ನಟ್ಸ್ ಸೊ ಚಾಕೋಸ್ ಇದನ್ನ ಹಾಕೋಬೇಕು. ಆಲ್ಮಂಡ್ ಚಾಕ್ಲೇಟ್ ಅದು ಬೇಡ, ಈ ಕಡೆ ಆವಾಗಲೇ ಹಾಕಿದ್ದಲ್ಲ ಅದನ್ನ ಸ್ವಲ್ಪ ಸಾಕು ಅಷ್ಟೇ. ಫುಲ್ ಕಲರ್ಫುಲ್ ಆಯ್ತದೆ. ಇವಾಗ ಬಂದಿದ್ದಾಯಿತು ಮನೆಗೆ. ಊಟ ಮಾಡಿಕೊಂಡು ಐಸ್ ಕ್ರೀಮ್ ತಿಂದ್ಕೊಂಡು ಬಂದಿದ್ದಾಯಿತು. ಇವಾಗ ಟೈಮ್ ಬಂದುಬಿಟ್ಟು 10:30 ಆಗಿದೆ ಗಾಯ್ಸ್. ಇಲ್ಲಿಗೆ ಲಾಗ್ ಎಂಡ್ ಮಾಡೋಣ ಅಂತ ಅಂದ್ಕೊಂಡು ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಗೈಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ಲಾಗನ್ನು ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಓಕೆನಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಗೈಸ್. ಟೇಕ್ ಕೇರ್. ಬಾಯ್. ಲವ್ ಯು ಆಲ್. ನೆಕ್ಸ್ಟ್ ಮತ್ತೆ ವಿಡಿಯೋದಲ್ಲಿ ಸಿಗೋಣ. ಬಾಯ್.